ಸಿಂಧು ಅವರೇ, ಸಿಂಧು ಸಿಂಧು ಅವರೇ, ಸಿಂಧು ಅವರೇ ಎಲ್ಲಿದ್ದೀರಾ? ಸಿಂಧು ಅವರೇ, ಸಿಂಧು ಏಯ್ ಸಿಂಧು, ಅಯ್ಯೋ ಸಿಂಧು, ಹುಷಾರಮ್ಮ. ಸಿಂಧು, ನಿನಗೇನು ಆಗಿಲ್ಲ ತಾನೆ? ಅವ್ನು ಯಾರು ಅಂತ ಗೊತ್ತಾಯ್ತಾ ಸಿಂಧು? ಇಲ್ಲ, ಅವನು ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ. ಮಾಸ್ಕ್ ತೆಗಿಬೇಕು ಅನ್ನೋಷ್ಟರಲ್ಲಿ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ನೀನ್ ಇಲ್ಲಿಗೆ ಹೇಗ್ ಬಂದ್ಯಮ್ಮ? ಅದು ಬೆಳಿಗ್ಗೆ ನಾನು ಎದ್ದಾಗ ನೀವ್ ಯಾರು ಮನೇಲಿ ಇರ್ಲಿಲ್ಲ. ಎಲ್ಲ ಕಡೆ ಹುಡುಕ್ತೆ. ಅವಾಗ ಇವನ್ ಫೋನ್ ಮಾಡಿ ವಿರಾಟ್ ಬದುಕಿರ್ಬೇಕು ಅಂದ್ರೆ ನೀನ್ ಇಲ್ಲಿಗೆ ಬರ್ಬೇಕು ಅಂತ ಹೇಳ್ದ. ನಾನು ವಿರಾಟ್ಗೆ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಹೆದರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಪಾಪಿ, ನಾವು ಮನೇಲಿ ಇಲ್ದೇ ಇರೋದನ್ನ ಹೇಗ್ ತಿಳ್ಕೊಂಡ್ ಬಂದಿದ್ದಾನೋ? ವಿರಾಟ್ ಅವರು ಮತ್ತೆ ಶರತ್ ಅವ್ರು ಹೋಗಿದಾರಲ್ಲ, ಅವ್ನು ಹುಡ್ಕೊಂಡ್ ಬಂದೇ ಬರ್ತಾರೆ. ಅವಾಗ ಅವನ ವಿಚಾರಿಸೋಣ. ಇಡಿಯಟ್. ನೀನ್ ಬಾ ಸಿಂಧು, ಒಂದ್ ಸ್ವಲ್ಪ ಸುಧಾರಿಸ್ಕೊಳ್ಳುವಂತೆ. ಬನ್ನಿ, ನಿಧಾನ. ಬಾ. ಶರತ್, ಅವ್ನು ಖಂಡಿತ ಇಲ್ಲೇ ಎಲ್ಲೋ ಹೋಗಿರ್ತಾನೆ. ನೀನ್ ಆ ಕಡೆ ಹೋಗಿ ನೋಡು, ನಾನು ಈ ಕಡೆ ನೋಡ್ತೀನಿ. ಸರಿ. ವಿರಾಟ್ ಸಿಕ್ಕದ್ನ ಅವನು? ತಪ್ಪಿಸ್ಕೊಂಡ್ಬಿಟ್ಟ. ಅಟ್ಲೀಸ್ಟ್ ಅವ್ನು ಮಾಸ್ಕ್ ತೆಗೆದು ಯಾರು ಅಂತ ನಾವು ನೋಡಿದ್ಯಾ? ಇಲ್ಲ, ಅವ್ನು ಸಿಕ್ದಾಗ ಆಗಿದ್ದ ಗಲಾಟೆಯಲ್ಲಿ ಅವ್ನು ಮಾಸ್ಕ್ ತೆಗಿಯಕ್ಕೆ ಆಗ್ಲಿಲ್ಲ. ಅವ್ನು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡೆ ಬಂದಿರ್ತಾನೆ. ಏನೇ ಆದ್ರೂ ಸುಮ್ಮನೆ ಬಿಡಬಾರ್ದು. ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಸರಿ, ನಡಿ ಹೋಗೋಣ. ಅಂದ್ರೆ ಅಥರ್ವಂಗೆ ನಾನು ಹೀಗಿರೋದು ಇಷ್ಟ ಆಗಲ್ವಾ ಅತ್ತೆ?
ಇದಕ್ಕೆ ಉತ್ತರನ ನೀನೇ ಕಂಡ್ಕೋಬೇಕು. ನಿನಗೆ ನಾನು ಕುಮಾರ್ ಯಾಕೊಬ್ರಿಗೊಬ್ರು ಮಾತಾಡಲ್ಲ ಅಂತ ಅನ್ಸಿರ್ಬೇಕು. ಅದಕ್ಕೆ ಇದೇ ಕಾರಣ. ಸೇಮ್ ಅಥರ್ವ ಮಾಡಿದ್ದನ್ನೇ ಕುಮಾರ್ ಮಾಡಿದ್ದು. ಗಂಡಸ್ರು ಯಾವಾಗ್ಲೂ ಹೀಗೆ. ಹೆಣ್ಮಕ್ಳು ತಮ್ಗಿಂತ ಮೇಲ್ ಹೋಗೋದನ್ನ ಅವ್ರು ಯಾವತ್ತೂ ಒಪ್ಕೊಳ್ಳಲ್ಲ. ಅದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೊಳ್ಬೇಡ. ಈ ಎಲ್ಲ ಅಡೆತಡೆಗಳನ್ನು ದಾಟಿ ನೀನ್ ಮುಂದೆ ಹೆಜ್ಜೆ ಇಡ್ಬೇಕು. ನನ್ನ ಹಾಗೆ ನೀನು ಬೆಳಿಬೇಕು ಅನ್ನೋದೇ ನನ್ನ ಆಸೆ. ನಾನ್ ನಿನ್ಗೆ ಬೆಳಕಿನ ದಾರಿ ತೋರಿಸ್ತೀನಿ ಭವಾನಿ. ನೀನ್ ನನ್ನ ಕೈ ಹಿಡ್ಕೊಂಡ್ ಬಾ ಅಷ್ಟೆ. ನೋಡು, ಇದೆಲ್ಲ ನಿನಗಿಷ್ಟ ಇದ್ರೆ ಮಾತ್ರ. ಭವಾನಿ, ನಿನಗೆ ನನ್ ಮೇಲೆ ನಂಬಿಕೆ ಇದೆ ತಾನೆ? ಅಶ್ವತೆ, ಎಂತ ಮಾತು ಕೇಳ್ತಿದ್ದೀರಾ ನೀವು? ನಿಮ್ಮನ್ನ ನಂಬದೆ ನಾನಿನ್ ಯಾರನ್ನ ನಂಬ್ಲಿ? ಅಥರ್ವನ್ ಮದ್ವೆ ಮಾಡ್ಕೊಳ್ಳೋದೆ ನನ್ನ ಜೀವನದಲ್ಲಿ ದೊಡ್ಡ ಗೋಲ್ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ನನ್ನನ್ನ ನಿಮ್ ಸ್ಥಾನದಲ್ಲಿ ಕೂರ್ಸೋಕ್ ಹೊರಟಿದ್ದೀರಾ. ನೀವೇನ್ ಹೇಳಿದ್ರು ನಾನು ಕೇಳ್ತೀನಿ ಅತ್ತೆ. ನನ್ನ ಮಗಳು ಈ ಸ್ಥಾನಕ್ಕೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ, ಎಷ್ಟು ಒದ್ದಾಡಿದಾಳೆ ಅನ್ನೋದು ನನಗೆ ಮಾತ್ರ ಗೊತ್ತು. ಪಾಪ ಇವಳು ಸಮಾಜದ ನಿಂದನೆ, ಮನೆಯವ್ರ ವಿರೋಧ ಕಟ್ಕೊಂಡು ಒಬ್ಳೇ ಇಷ್ಟೆಲ್ಲ ಹೋರಾಟ ಮಾಡಿ ತನ್ನ ಅಸ್ತಿತ್ವನ ಉಳಿಸ್ಕೊಂಡು ಈ ಸಾಮ್ರಾಜ್ಯನ ಕಟ್ಟಿದಾಳೆ. ಅವಳು ಪಟ್ಟಿರೋ ಕಷ್ಟನ ನೆನ್ಸ್ಕೊಂಡ್ರೆ ಈಗ್ಲೂ ನನಗೆ ಹೊಟ್ಟೆ ಹುರಿಯುತ್ತೆ. ಅಮ್ಮ, ಸುಮ್ಮನೆ ಇರು ವಸು. ವಸುಂಧರ ಯಾಕಿಷ್ಟು ಗಟ್ಟಿಗಿತ್ತಿ ಅನ್ನೋದು ಇವಳಿಗೆ ಸ್ವಲ್ಪ ಗೊತ್ತಾಗ್ಲಿ. ಭವಾನಿ, ನೀನ್ ನಿರಾಯಾಸವಾಗಿ ನಮ್ಮ ಮನೆಗೆ ಬಂದು ಸೇರ್ಕೊಂಡಾಗ ನಮ್ಮನೆಗೆ ಹಾವುಗಳು ಬಂದು ಸೇರ್ಕೊಂಡ್ಬಿಡ್ತು ಅಂತ ಅನ್ನಿಸ್ತಿತ್ತು.